ಕೃಷಿದಲ್ಲಿ ಈಗ ಆಡ್ದಿಂತ್ರ ಆಡ್ ಯಾಕಂದ್ರೆ ನಮ್ದು ಹಾರ್ಟಿಕಲ್ಚರ್ ಜಾಸ್ತಿ ಇದೆ. ಸೊ ನಾವು ಆಡು ಸ್ಟಾಲ್ ಫೆಡ್ ಮಾಡಂಗಿಲ್ಲ, ನಾವು ಬಿಡ್ತೇವೆ. ಸ್ಟಾಲ್ ಫೆಡ್ ಮಾಡಿದ್ರೆ ಅದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಬರುತ್ತೆ. ಆಮೇಲೆ ಹಿಂಗೆ ಬಿಟ್ಟು ಮೇಯಿಸಿದ್ರೆ ಅವು ಏನು ಬೇಕು ಅವು ತಿಂತಾವು. ಸೊ ಅದರಿಂದ ನ್ಯಾಚುರಲ್ ಗ್ರೋತ್ ಅದಕ್ಕೆ ಚಲೋ. ಸೊ ಅದು ಮಾಡಕತ್ತಂದ್ರೆ ನಮ್ಮ ಎಲ್ಲ ಹಾರ್ಟಿಕಲ್ಚರ್ ಗಿಡಗಳು ಸ್ವಲ್ಪ ತಿನ್ನಾಕತ್ರು. ಸೊ ಅದನ್ನು ನಾವು ಸ್ವಲ್ಪ ಕಡಿಮೆ ಮಾಡಿ ನಾವು ಕುರಿ ಸಾಕಾಣಿಕೆ, ಶೀಪ್ ಸಾಕಾಣಿಕೆ. ಶೀಪ್ ಅಂದ್ರೆ ಯಾಕಂದ್ರೆ ಹಾರ್ಟಿಕಲ್ಚರ್ ಪ್ಲಾಂಟ್ಸಿಗೆ ಅಷ್ಟು ಮುಟ್ಟಂಗಿಲ್ಲ, ಅವು ಹುಲ್ಲು ಗುಲ್ಲೋದು ತಿಂತಾವೆ. ಆ ಹುಲ್ಲು ತಿನ್ನಾಕತ್ಕೂಲೆ ನಮ್ದು ನ್ಯಾಚುರಲ್ ಮೂವಿಂಗ್ ಆಗ್ತದೆ, ನ್ಯಾಚುರಲಿ ಕ್ಲೀನ್ ಆಗ್ತೈತಿ, ನಮ್ದು ಲ್ಯಾಂಡ್ ಎಲ್ಲ ಫರ್ಟೈಲ್ ಆಗ್ತದೆ. ಸೊ ಅದಾದ್ಮೇಲೆ ವೇರಿಯಸ್ ಟೈಪ್ಸ್ ಆಫ್ ಇದನ್ನ ಫಿಶಸ್ನು ನಾವು ಇನ್ಕ್ಲೂಡ್ ಮಾಡ್ಬೇಕಂತ ನಾತೀವಿ. ಆಮೇಲೆ ಅದು ಬಿಟ್ಟು ನಮ್ದು ಪೂರಾ ಈಗ ಹೆಂಗೆ ನಾವು ಡ್ರಿಪ್ ಇರಿಗೇಷನ್ ಮಾಡಿರಲ್ಲ ಹಂಗೆ ಪೂರಾ ಹೊಲಕ್ಕೆ ಎಕ್ವಾಪೋನಿಕ್ಸ್ ಅಥವಾ ಹೈಡ್ರೋಪೋನಿಕ್ಸ್ ಸಪ್ಲೈ ಮಾಡಬೇಕು. ಹೈಡ್ರೋಪೋನಿಕ್ಸ್ ಎಕ್ವಾಪೋನಿಕ್ಸ್ ಅಂದ್ರೆ ವಿತ್ ವಾಟರ್ ಇನ್ ಫಿಶಸ್. ಸೊ ಅದರಿಂದ ಹೋಗ್ತದೆ. ಸೊ ಅದರಿಂದ ಇನ್ನೂ ಜಾಸ್ತಿ ಕಂಪೋಸ್ಟು, ಫರ್ಟಿಲೈಸರ್, ಹೈ ನ್ಯೂಟ್ರಿಯನ್ಸ್ ಬರ್ತೈತ್ರಲ್ಲ. ಒಂದ್ರಿ ಇಂಡಿಯಾದ್ದು ಅಥವಾ ಯಾವುದೋ ಕಂಟ್ರಿದು ಡಿಫೆನ್ಸ್ ಆಮೇಲೆ ಅಗ್ರಿಕಲ್ಚರ್ ಫಾರ್ಮಿಂಗ್ ಸೆಕ್ಷನ್ ಅವು ಎರಡು ಮೇನ್ ಇಂಪಾರ್ಟೆಂಟ್ ಇರ್ತಾವ್ರಿ. ಆಮೇಲೆ ನಾವು ಎಲ್ಲ ಕಡೆ ಹೋಗ್ಬಿಡ್ತೀವಿ, ಹೋಗಿ ವಾಪಸ್ ಬಂದು ಅದು ಏನು ನಾಲೆಜ್ ಕಲ್ತಿರ್ತೇವಲ್ಲ ಅದು ಇಂಪ್ಲಿಮೆಂಟ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟ್ ಇರ್ತೈತೆ ಅದು. ಆಮೇಲೆ ನಮ್ದು ಯಾವಾಗಿಂತ ನಮ್ಗೆ ಪ್ರಾಣಿ, ಬೆಳೆ, ಗಿಡಗಳು ಪ್ರೀತಿ ಅಂತೂ ಅವಾಗಿಂತ ಅದ್ರಿ. ಸೊ ನಮ್ಗೆ ಎಕ್ಸ್ಪೆರಿಮೆಂಟ್ ಮಾಡೋದನ್ನು ಆ್ಯಸ್ ಅ ಪ್ರೊಫೆಷ್ನಲ್ಲು ಅಕಾಡೆಮಿಷನ್ ಆಗೇನು ರಿಸರ್ಚ್ ಸ್ಕಾಲರ್ನೂ ಆಗಿ ನಮ್ದು ಒಂದು ಇಂಪಾರ್ಟೆನ್ಸ್ ಏನಂದ್ರೆ ಹೆಂಗೆ ಬೆಳೆ ಎಷ್ಟು ಕಡಿಮೆ ಟೈಮ್ದಾಗ ಎಷ್ಟು ಆರ್ಗ್ಯಾನಿಕ್ಲಿ ಎಲ್ಲರಿಗೂ ಮುಟ್ಟಿಸ್ಬೋದು. ಅದು ಬಿಟ್ಟು ಹೈಡ್ರೋಪೋನಿಕ್ಸ್ ಆಗಲಿ ರೀ, ಎಕ್ವಾಪೋನಿಕ್ಸ್ ಆಗಲಿ ಅಥವಾ ಎನಿ ಸಾರ್ಟ್ ಆಫ್ ಹೊಸ ರೀತಿಗಳು. ಸೊ ಅದರದಿಂತ ಮಾಡೋದು. ಆಮೇಲೆ ಇಂಡಿಯಾದಾಗ ಎಷ್ಟು ಅಪರ್ಚುನಿಟಿ ಅದಾವು ಮಂದಿಗೆ ಗುರ್ತಿಲ್ಲ. ಎಲ್ಲರೂ ಯು ಎಸ್ ಅಂತಲೇ ಹೋಗ್ತಾರೆ. ಅಲ್ಲೇ ಯಾಕಂದರೆ ಅಲ್ಲೇ USD ಇದಾಗ ಗಳಿಸ್ತಾರೆ. ಖರೆ ಇಲ್ಲೇ ನಾವು ಮಾಡ್ಬೋದು ಎಲ್ಲ ಅದನ್ನು. ಕರೆಕ್ಟು ತ್ರಾಸದ ನೀರಿನ ಪ್ರಾಬ್ಲಮ್ ಇರ್ತೈತಿ, ಸ್ವಲ್ಪ ಏನರೇ ಎಲ್ಲರೇ ಪಾಲಿಸೀಸು ಸ್ಟ್ರಾಂಗ್ ಇರಂಗಿಲ್ಲ ರೀ. ಖರೆ ಅದೆಲ್ಲ ಈ ಶಾಡನ್ನು ನಾವು ಮಾಡಿದ್ರಂದ್ರೆ ಅದ್ರದ್ದು ತಾಕತ್ತನ್ನು ಬೇರೆ ಇರ್ತೈತೆ ರೀ. ಈಗ ಕೃಷಿ ಕಡೆ ಆಸಕ್ತಿ ತೋರಿಸಲ್ಲ, ಕೃಷಿ ಕಡೆ ಆಸಕ್ತಿ ತೋರಿಸಲ್ಲ, ಗೊತ್ತಿಲ್ಲ ಅವ್ರಿಗೆ. ಹಾಂ ಈಗ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕೃಷಿ ಬಗ್ಗೆ? ಗೌರ್ಮೆಂಟದ್ದು ಪಾಲಿಸೀಸು, ಹೊಸ ಸ್ಕೀಮ್ಸು ಭಾಳ ಚೆನ್ನಾಗಿದ್ದಾವೆ. ಆಮೇಲೆ ನೀವು ಹೋಗಿ ಅದನ್ನು ನೀವು ತಗೋಬೇಕು ಇನ್ಫಾರ್ಮೇಷನು. ಆಮೇಲೆ ತಕ್ಕೊಂಡು ಕೂಲೆ ಈಗ ಎಲ್ಲರದು ಸಣ್ಣ ಹುಡುಗರ ಕಡೆನೂ ಸ್ಮಾರ್ಟ್ ಫೋನ್ಸ್, ಸಣ್ಣ ಹುಡುಗರ ಕಡೆನೂ ಸ್ಮಾರ್ಟ್ ಫೋನ್ಸ್ ಅದಾವೆ. ಅವು ಪಬ್ಜಿ ಆಡೋ ಬದಲಿ ಅದ್ರಾಗಿಂತ ಯೂಟ್ಯೂಬ್ದಾಗ ನೋಡಿದ್ರೆ ಎಷ್ಟೋ ಹೊಸ ಮೆಥಡ್ಸ್ ಬಂದವು. ಹೆಂಗೆ ಅಗ್ರಿಕಲ್ಚರ್ ಮಾಡೋದು ಹೊಸ ವೇದಾಗ, ಹೆಂಗೆ ಅದು ಗ್ರಾಫ್ಟಿಂಗ್ ಮಾಡೋದು. ಇನ್ನೂ ಎಷ್ಟೋ ಮಂದಿ ಗ್ರಾಫ್ಟಿಂಗ್ ಬಂದು ಎಷ್ಟೋ ವರ್ಷ ಆಯ್ತು, 20-30 ವರ್ಷ ಮೇಲೆ ಆಯ್ತು. ಜಪಾನ್ದಾಗ ಒಂದು ಗಿಡದಾಗ 40 ಫ್ರೂಟ್ಸ್ ಬೆಳಿತಾರೆ. ನಮ್ಗೆ ಇನ್ನೂ ಗ್ರಾಫ್ಟಿಂಗ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಕಲಮ್ ಅಂತೀವಿ, ಇದನ್ನ ಅಂತೀವಿ, ಖರೆ ಅಷ್ಟು ನಾಲೆಜ್ ಇಲ್ಲ. ಸೊ ಅದನ್ನು ಹೆಂಗೆ ಕಲ್ಕೋಬೋದು, ಈಗ 1 ಎಕರೆ ಆಗಲಿ ಅರ್ಧ ಎಕರೆ ಆಗಲಿ ಅದನ್ನು ಹೆಂಗೆ ಪ್ರೊಡಕ್ಟಿವ್ ಮಾಡ್ಕೋಬೋದು. ಈಗ ಎಕ್ವಾಪೋನಿಕ್ಸು, ಹೈಡ್ರೋಪೋನಿಕ್ಸು, ವರ್ಟಿಕಲ್ ಗಾರ್ಡನಿಂಗು ಬಂದು ಎಷ್ಟೋ ವರ್ಷ ಅದು. ಖರೆ ಇನ್ನೂ ಮಟ್ಟ ಇಲ್ಲಿ ಬರೀ ನಾವು ಕಬ್ಬನ್ನ ಮಾಡ್ಕೋತೇವೆ. ಸೊ ಅದನ್ನು ರೈತನೂ ಆಗಲಿ ಎಲ್ಲರೂ ಆಗಲಿ, ಈಗ ಸ್ಪೆಷಲಿ ರೈತರನ್ನ ನಾವು ಊಟ ಮಾಡೋದು ಒಂದು, ಸೇಫ್ಟಿ ಇರೋದು ಒಂದು. ಸೊ ಊಟ ಮಾಡೋರನ್ನ ತಮ್ಮದು ಜಾಗ, ಲ್ಯಾಂಡು ಎಲ್ಲ ಮಾರಾಕತ್ರ ಮುಂದೆ ಭಾಳ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಆಫ್ ಕ್ರಾಪ್ಸು, ಫ್ರೂಟ್ಸು ಇದು ಎಲ್ಲ. ಎಲ್ಲರೂ ಆರ್ಥಿಕ ಬೆಳೆ ಅಂದರೆ ಕಬ್ಬು ಅನ್ನೋಕ್ಕರೆ ಜಾಸ್ತಿ ಇದು ಕೊಡ್ತಾರೆ. ಬಟ್ ಇಲ್ಲಿ ಫುಡ್ ಎಲ್ಲ ಬೆಳೆಗಳಿದ್ದಾವೆ, ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಹೌದು, ಅದೇನಂದರೆ ಅದು ಪೈಲಾದಿಂತ್ರ ಅದು ರೊಕ್ಕ ಕಬ್ಬದಿಂತ್ರ ಜಾಸ್ತಿ ಬರ್ತೈತಿ, ಲಘು ಬರ್ತೈತಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಖರೆ ಅದಕ್ಕಿಂತ ದೊಡ್ಡದು ಹಣ್ಣು. ನಾವು ಫಸ್ಟ್ ನಮ್ಮದು ಹ್ಯೂಮನ್ ಸ್ಟಾರ್ಟ್ ಆಗಿದ್ದನ, ಮನುಷ್ಯ ಸ್ಟಾರ್ಟ್ ಆಗಿದ್ದನ ಹಣ್ಣು ತಿನ್ಕೊಂಡನ, ಕಬ್ಬು ತಿನ್ಕೊಂಡಿಲ್ಲ. ಸೊ ಹಣ್ಣು ಅವಾಗಿಂತದ. ಈಗ ಅಲ್ಲಿ ಎಷ್ಟೋ ಪ್ರಾಣಿ, ನಮ್ಮ ಮಂಕೀಸ್ ಆಗಲಿ, ಚಿಂಪ್ಯಾನ್ಸೀಸು, ಗೊರಿಲ್ಲ, ಅವೆಲ್ಲ ಬೇಸಿಕ್ಲಿ ಹಣ್ಣು ತಿಂತಾವೆ. ಅವೇನು ಬಾಕಿದ್ದೆಲ್ಲ ಅನ್ನನೂ ತಿನ್ನಂಗಿಲ್ಲ ರೀ ಅವು. ಸೊ ಅದರದ್ದು ಇದನ್ನು ಇಂಪಾರ್ಟೆನ್ಸ್ ಇದೆ, ಮಂದಿಗೆ ಅಷ್ಟು ಗೊತ್ತಿಲ್ಲ. ಅವು ಒಬ್ಬ ಬೆಳೆದಾನ ಕಬ್ಬು, ಅದಕ್ಕೆ ಬಾಜುಕಿನವ್ರು ಎಲ್ಲರೂ ಕಬ್ಬು ಬೆಳಕನ ಹೋಗ್ಬಿಡ್ತಾರೆ. ಅದು ತಪ್ಪದು. ಈಗ ಒಬ್ಬ ಕಬ್ಬು ಬೆಳೆದಾನಲ್ರಿ, ಅದ್ರ ನೀವು ಒಂದೇ ಕಡೆ ಕಾಂಪಿಟೇಷನ್ ಮಾಡಿದ್ರೆ ನಿಮ್ಗೆ ರೊಕ್ಕ ಸಿಗಂಗಿಲ್ಲ. ಈಗ ಇದ ಪೂರಾ ಸಂತಿ ಬಸ್ವಾಡಿ ಎಲ್ಲರೂ ಕಬ್ಬು ಬೆಳಕತ್ತದ, ಏನು ಮಹತ್ವ ಇಲ್ಲ. ಇದ ನೋಡ್ರಿ, ಇದು 5 ಎಕರೆ ನಾ ಬರೇ ಫಾರ್ ಎಕ್ಸಾಂಪಲ್ ಮಾವಿನ ಹಣ್ಣು ಬೆಳೆದೆ, ಇನ್ನೊಬ್ಬ ಬರೇ ಒಂದು ಪೇರು ಬೆಳೆದ. ಅಂದ್ರೆ ನಮ್ಮ ಬೆಳಗಾವದಾಗನ ಎಲ್ಲ ಫ್ರೂಟ್ ಸಿಗ್ತೈತೆ ರೀ, ಎಲ್ಲ ಕ್ರಾಪ್ ಸಿಗ್ತಾವೆ. ನಾವು ಬೇರೆ ಕಡೆ ಇಂಪೋರ್ಟ್ ಮಾಡೋದನ್ನ ನೆಸೆಸರಿ ಆಗಂಗಿಲ್ಲ. ನಮ್ಮ ಬೆಳಗಾವನ ಸೆಲ್ಫ್ ಸಸ್ಟೈನ್ಡ್ ಆಗ್ತೈತೆ. ಈಗ
ಈಗ ಇಲ್ಲಿ ಅದೇ ಪ್ರಮುಖವಾಗಿ ಜಾಸ್ತಿ ಏನು ಯಾವ ಕೃಷಿಗೆ ಒತ್ತು ಕೊಟ್ಟಿದ್ದೀರಿ ಇಲ್ಲಿ, ಆಮೇಲೆ ಈಗ ನೀವು ಏನು ಮಾಡ್ಕೊಳ್ತೀರಿ ಬೇಸಿಕ್ ಏನು ಮಾಡ್ತೀರಾ? ನಾವು ಆ್ಯಕ್ಚುಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದೀನಿ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಅಂಗಡಿ ಕಾಲೇಜಲ್ಲಿ. ಆಮೇಲೆ ಅಟ್ ದ ಸೇಮ್ ಟೈಮ್ ನಾನು ಅಗ್ರಿ ಅಂಟ್ರಪ್ರಿನರ್. ನಾನು ಅಥವಾ ನಮ್ಮ ಫ್ಯಾಮ್ಲಿನೂ ಎಲ್ಲರೂ ಅಗ್ರಿ ಅಂಟ್ರಪ್ರಿನರ್ ಇದ್ದೀವಿ. ಸೊ ನಾವು ಎಕ್ಸ್ಪೆರಿಮೆಂಟ್ ಮಾಡೋದು, ಇದನ್ನು ಮಾಡೋದು ಜಾಸ್ತಿ ಮಾಡ್ತೇವೆ. ವೀಟಿನ್ ಹಾರ್ಟಿಕಲ್ಚರ್ ಆಗಲಿ, ಪರ್ಮಕಲ್ಚರು, ಯಾವುದೋ ಕಲ್ಚರ್ ಬರ್ತಾರಲ್ಲ ಅದ್ರಾಗ. ಸೊ ಇದನ್ನದು ಹಾಂ ಜಾಯಿಂಟ್ ಅದ ರೀ, ಇಂಟ್ರೆಸ್ಟೆಡ್ ಆ್ಯಂಡ್ ಜಾಯಿಂಟ್ ಎಲ್ಲ. ನೆಕ್ಸ್ಟ್ ಏನು ಸರ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ನೆಕ್ಸ್ಟ್ ಕೃಷಿದಲ್ಲಿ ಈಗ ಆಡ್ದಿಂತ್ರ ಯಾಕಂದ್ರೆ ನಮ್ಮದು ಹಾರ್ಟಿಕಲ್ಚರ್ ಜಾಸ್ತಿ ಇದೆ. ಸೊ ನಾವು ಆಡು ಸ್ಟಾಲ್ ಫೆಡ್ ಮಾಡೋಂಗಿಲ್ಲ, ನಾವು ಬಿಡ್ತೇವೆ. ಸ್ಟಾಲ್ ಫೆಡ್ ಮಾಡಿದ್ರೆ ಅದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಬರುತ್ತೆ. ಆಮೇಲೆ ಹಿಂಗೆ ಬಿಟ್ಟು ಮೇಯಿಸಿದ್ರೆ ಅವು ಏನು ಬೇಕು ಅವು ತಿಂತಾವೆ. ಸೊ ಅದರಿಂದ ನ್ಯಾಚುರಲ್ ಗ್ರೋತ್ ಅದಕ್ಕೆ ಚಲೋ ಇರ್ತದೆ. ಸೊ ಅದು ಮಾಡಾಕತ್ತಿದಂತ್ರ ನಮ್ಮ ಎಲ್ಲ ಹಾರ್ಟಿಕಲ್ಚರ್ ಗಿಡಗಳು ಸ್ವಲ್ಪ ತಿನ್ನಾಕತ್ತರು. ಸೊ ಅದನ್ನು ನಾವು ಸ್ವಲ್ಪ ಕಡಿಮೆ ಮಾಡಿ ನಾವು ಕುರಿ ಸಾಕಾಣಿಕೆ, ಶೀಪ್ ಸಾಕಾಣಿಕೆ. ಶೀಪ್ ಅಂದರೆ ಯಾಕಂದ್ರೆ ಅವು ಹಾರ್ಟಿಕಲ್ಚರ್ ಪ್ಲಾಂಟ್ಸಿಗೆ ಅಷ್ಟು ಮುಟ್ಟಂಗಿಲ್ಲ. ಅವು ಹುಲ್ಲು ಗಿಲ್ಲೋದು ತಿಂತಾವ್ರಿ. ಆ ಹುಲ್ಲು ತಿನ್ನಾಕತ್ ಕೂಡಲೇ ನಮ್ದು ನ್ಯಾಚುರಲ್ ಮೂವಿಂಗ್ ಆಗ್ತೈತೆ ರೀ, ನ್ಯಾಚುರಲಿ ಕ್ಲೀನ್ ಆಗ್ತೈತಿ, ನಮ್ದು ಲ್ಯಾಂಡನ್ನು ಫರ್ಟೈಲ್ ಆಗ್ತೈತೆ. ಸೊ ಅದಾದಮೇಲೆ ವೇರಿಯಸ್ ಟೈಪ್ಸ್ ಆಫ್ ಇದನ್ನು ಫಿಶಸ್ಸನ್ನು ನಾವು ಇನ್ಕ್ಲೂಡ್ ಮಾಡ್ಬೇಕಂತ ನಾತೇವೆ ರೀ. ಆಮೇಲೆ ಅದು ಬಿಟ್ಟು ನಮ್ಮದು ಪೂರಾ ಈಗ ಹೆಂಗೆ ನಾವು ಡ್ರಿಪ್ ಇರಿಗೇಷನ್ ಮಾಡ್ಯಾರಲ್ಲ ಹಂಗೆ ಪೂರಾ ಹೊಲಕ್ಕೆ ಎಕ್ವಾಪೋನಿಕ್ಸ್ ಅಥವಾ ಹೈಡ್ರೋಪೋನಿಕ್ಸ್ ಸಪ್ಲೈ ಮಾಡೋದೈತೆ ರೀ. ಹೈಡ್ರೋಪೋನಿಕ್ಸ್ ಎಕ್ವಾಪೋನಿಕ್ಸ್ ಅಂದ್ರೆ ವಿತ್ ವಾಟರ್ ಆ್ಯಂಡ್ ಫಿಶಸ್ಸು. ಸೊ ಅದ್ರದಿಂತ್ರ ಹೋಗ್ತೈತೆ ರೀ. ಸೊ ಅದರಿಂದ ಇನ್ನೂ ಜಾಸ್ತಿ ಕಂಪೋಸ್ಟು, ಫರ್ಟಿಲೈಸರ್, ಹೈ ನ್ಯೂಟ್ರಿಯನ್ಸನ್ನು ಬರ್ತೈತೆ ರೀ ಎಲ್ಲ. ಸೊ ಅದು ಮಾಡೋ ಪ್ಲಾನ್ ಐತೆ ರೀ. ಕೆಲವೊಂದು ರೈತರು ನಮ್ಮ ಕಡೆ ಏನು ಅಂದರೆ ಅವ್ರು ಏನಂತಾರೆ, ನಮ್ಗೆ ಆಗಲ್ಲ, ಕೈ ಕಲ್ತಿದ್ದು ನಮ್ಗೆ ಆಗಲ್ಲ, ಯಾವ ರೀತಿ ಮಾಡ್ಬೇಕು ಗೊತ್ತಿರಲ್ಲ. ಏನು ಸಜೆಷನ್ ಮಾಡ್ತೀರಾ ಒಳ್ಳೆಯ ರೈತರಿಗೆ? ಏನು ಅವ್ರಿಗೆ ಗೊತ್ತಿರಲ್ಲ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಮಣ್ಣು ಪರೀಕ್ಷೆ ಆಗಿರ್ಬೋದು, ಹಿಂಗೆ ಕೆಲವೊಂದಿಷ್ಟು ಗೊಂದಲದಲ್ಲಿ ಇರ್ತಾರೆ, ಗೊತ್ತೇ ಇರಲ್ಲ ಅವ್ರಿಗೆ ಏನು ಹೇಳ್ತಾರೆ? ಅದೇ ಇಂಟರ್ನೆಟ್ ಒಂದು ಸೋರ್ಸ್ ಇದೆ, ನಿಮ್ಮ ದುನಿಯಾ ಸಿಗ್ತೈತೆ ರೀ ಇಂಟರ್ನೆಟ್ದಾಗ. ಅದು ಬಿಟ್ಟು ನೀವು ಗೌರ್ಮೆಂಟ್ ಗೊತ್ತಿರಲ್ಲ. ಈಗ ಹೆಂಗೈತೆ ರೀ, ಮಂದಿಗೆ ಕಲಿಯಕ್ಕೆ ಬೇಕು ರೀ. ಫೋನನ್ನು ಕಲ್ತಾರೆ ಈಗ. ಎಷ್ಟೋ ಮಂದಿಗೆ ನಮ್ಗೆ ಬರ್ತಿದ್ದಿಲ್ಲ ರೀ ಪೈಲಾಕ, ಈಗ ನಾವು ಎಲ್ಲರೂ ಕಲ್ತೇವೆ. ಟ್ರ್ಯಾಕ್ಟರ್ ನಂಗೆ ಬರ್ತಿದ್ದಿಲ್ಲ, ಈಗ ಹೆದರಿಕೆ ಈಗೂ ಆಗ್ತೈತೆ ರೀ. ಖರೆ ಏನಾಗ್ತೈತಿ, ಸ್ವಲ್ಪ ಸ್ಟೆಪ್ ಮಾಡಿ ಮುಂದೆ ಮಾಡಾಕಬೇಕು ರೀ. ಆಮೇಲೆ ನಾವು ಆಜು ಬಾಜುಕ್ಕಿಂತ ರೀ ಬೇರೆ ಸ್ಟೇಟ್ದಾಗ ಬೇರೆದವ್ರು ಹೆಂಗೆ ಮಾಡ್ಯಾರಂತ ಅದು ಕಲ್ಕೊಳ್ಳೋದು ಭಾಳ ಇರ್ತೈತೆ ರೀ. ಸೊ ಅದು ಮಾಡ್ಕೊಂಡ್ರೆ ನಾವು ನಮ್ದು ಆಜು ಬಾಜುಕಿನ ಅವ್ರ ಮಿಸ್ಟೇಕ್ದಿಂತ ನಾವು ಅಲ್ಲಿದ್ದು ನಾವು ಕಲ್ಕೊಂಡು ನಾವು ನಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ಕೋಬೋದು ರೀ. ಸೊ ದ್ಯಾಟ್ ಈಸ್ ಭಾಳ ಇಂಪಾರ್ಟೆಂಟ್ ಐತೆ ರೀ. ಅದ್ರ ಇಸ್ರೇಲ್ದಾಗ ಆಮೇಲೆ ರೀಸೆಂಟ್ಲಿ ಇಲ್ಲಿ ರಾಜಸ್ಥಾನ್ದಾಗೂ ರೀ ಮಾವಿನ ಹಣ್ಣು ಬೆಳೆದಾರೆ ರಾಜಸ್ಥಾನ್ದಾಗ. ಅದು ಡೆಸರ್ಟ್ ಏರಿಯಾದಾಗ ಮಾವಿನ ಹಣ್ಣು. ಸೊ ಅಂಥವೆಲ್ಲ ಇಸ್ರೇಲ್ ಆಗಲಿ, ಮಲೇಷ್ಯಾ ಆಗಲಿ, UK ಆಗಲಿ, ಎಲ್ಲ ಕಡೆ ರೀ ಅಗ್ರಿಕಲ್ಚರ್ ಇಸ್ ವೆರಿ ಸ್ಟ್ರಾಂಗ್. ನಾವು ಅಂದ್ರೆ ನಮ್ಮ ಬಾಜುಕಿನವ್ರು ಹಚ್ತಾರು, ನಾವು ಹಚ್ಬೇಕಂತ ಮಾಡಬಾರ್ದು. ಆಮೇಲೆ ರೈತರು ಏನು ಮಾಡ್ತಾರೆ ರೀ, ಅವು ಬಾಜುಕಿ ಹಚ್ಚಾನಂತ ಹಚ್ಬಿಡ್ತಾರೆ. ಅವರು ಸಾಯಿಲ್ ಟೆಸ್ಟಿಂಗ್ ಇಂಪಾರ್ಟೆಂಟ್ ಇರ್ತೈತಿ, ವಾಟರ್ ಟೆಸ್ಟಿಂಗ್ ಇಂಪಾರ್ಟೆಂಟ್ ಇರ್ತೈತಿ, ಅದು ಮಾಡ್ಸಂಗೇ ಇಲ್ಲ. ಅದೇ ಕೆಲವೊಂದಿಷ್ಟು ಯಾರಿಗೆ ಗೊತ್ತಿರುತ್ತೆ ಅವ್ರ ಕಡೆ ಹೋಗಿ ಎಲ್ಲ ಮಾಹಿತಿ ತೊಗೋಬೋದು. ಮಾಹಿತಿ ತೊಗೋಬೋದು ರೀ. ಆಮೇಲೆ ಸಾಯಿಲ್ ಟೆಸ್ಟಿಂಗ್, ವಾಟರ್ ಟೆಸ್ಟಿಂಗ್ ಮಾಡಿದ್ರೆ ನಿಮ್ಗೆ ಗುರ್ತಾಗ್ತದೆ ರೀ, ಯಾವ್ದು ನಿಮ್ದು ಐರನ್ ಕಡಿಮೆ ಐತೋ, ಮ್ಯಾಗ್ನೀಷಿಯಮ್ ಕಡಿಮೆ ಐತೋ, ಏನು ಕಡಿಮೆ ಐತಿ. ಸೊ ಆ ಪ್ರಕಾರದಿಂದ ನಾವು ಬೆಳೆಸ್ಬೋದು. ಈ ಕೆಲವೊಂದು ಮಿನರಲ್ಸೇ ಇಲ್ಲಾಂದ್ರೆ ನೀವು ಅದು ಹಾಕಿದ್ರು ನಿಮ್ಗೆ ಬರೋಂಗಿಲ್ಲ ರೀ. ಸೊ ಅದು ಇಂಪಾರ್ಟೆಂಟ್. ಅದು ನಾನು ರೈತರಿಗೆ ಎಲ್ಲರಿಗೂ ಸಾಯಿಲ್ ಟೆಸ್ಟಿಂಗು ಆಮೇಲೆ ವಾಟರ್ ಟೆಸ್ಟಿಂಗು ಅಂತ ನಂದು ಸಜೆಷನ್ ರೀ. ಯಾವುದೋ ಒಂದು ಕೆಲಸ ಮಾಡಿದ್ರೆ ಶ್ರದ್ಧೆ. ಎಸ್.